ಈಗ ನಮ್ಮ ಜೊತೆಗೆ ಸ್ವತಃ ದೇವದುರ್ಗ ಎಂ.ಎಲ್.ಎ ಕರೆಮ್ಮ ನಾಯಕ್ ಫೋನ್ ಸಂಪರ್ಕದಲ್ಲಿ. ಕರೆಮ್ಮ ನಾಯಕ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ. ನಿನ್ನೆ ಮೀಟಿಂಗ್ ಅಲ್ಲಿ ಭಾಗಿಯಾದ್ರಿ, ಏನಾಯ್ತು ಮೀಟಿಂಗ್ ಅಲ್ಲಿ? ಹೌದು ಸರ್, ಮೀಟಿಂಗ್ ಕರೆದಿದ್ರು ಸನ್ಮಾನ್ಯ ಕುಮಾರಣ್ಣವರು. ನಾವು ಎಲ್ಲ ಒಂದು 17 ಜನ ಶಾಸಕರು ಎಲ್ಲರ ಮೀಟಿಂಗ್ ನಲ್ಲಿ ಭಾಗವಹಿಸಿದ್ವಿ. ಕೆಲವೊಂದು ಚರ್ಚೆಗಳಾದವು. ಈಗ ಮೊನ್ನೆ ಏನ್ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಅಡ್ಡ ಮತದಾನ ಯಾರು ಮಾಡಿದ್ರು ಏನು ಅನ್ನೋದು ನಿಜವಾಗ್ಲೂ ಅಣ್ಣವರು ಬಹಳ ಮನಸ್ಸಿಗೆ ಬೇಸರದಲ್ಲಿದ್ರು ಅವರು. ಹಂಗಾಗಿ ಇದ್ರ ಬಗ್ಗೆ ಅವರು ತಿಳಿಯ ಮಾತುಗಳು ಕೂಡ ಎಲ್ಲ ಹೇಳಿದ್ರು. ಯಾರಾದ್ರೂ ಓಪನ್ ಆಗಿ ಕ್ಷಮೆ ಕೇಳ್ತಾರ ಏನು ಅಂತೇಳಿ ಏನಾರ ಗೊತ್ತಾಗ್ತದ ಅನ್ನೋಂತ ಪ್ರಯತ್ನ ಕೂಡ ಆಯ್ತು ಅಲ್ಲಿ. ಆದ್ರೆ ಯಾರು ಮಾತಾಡಿಲ್ಲ ಅಲ್ಲಿ, ಯಾರು ನೀಡ್ಯಾರ. ಆದ್ರೆ ಆಗಿದ್ದಂತ್ರ ಸತ್ಯ ಅಲ್ಲ, ನಮ್ಮ ಪಕ್ಷದವರು ಒಂದಿಷ್ಟು ಹಾಕಿರ್ಬೋದು ಅನ್ನೋಂಥದ್ದು ಆದಲ್ಲ. ಹಂಗಾಗಿ ನಾವೆಲ್ಲ ಸೇರ್ಕೊಂಡು ಕುಮಾರಣ್ಣವರಿಗೆ ನೀವೇ ಒಂದು ಯಾರು ತಪ್ಪು ಮಾಡ್ಯಾರ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ತಗೊಂಡು ನೀವು ಏನ್ ಪಕ್ಷದ ಒಂದು ಕ್ರಮ ತಗೊಳತ್ರಿ ಅದಕ್ಕೆಲ್ಲ ನಾವು ಬದ್ರಿದ್ದೀವಿ ಅನ್ನೋಂತ ಒಂದು ಅಧಿಕಾರವನ್ನ ಸನ್ಮಾನ್ಯ ಕುಮಾರಣ್ಣವರಿಗೆ ನಾವೆಲ್ಲ ಸಿಕ್ಕಾಪಟ್ಟೆ ಬೇಸರ ಮಾಡ್ಕೊಂಡ್ರು ಅಂತ ಮಾಹಿತಿ ಸಿಕ್ತು. ಹೋಗಬಹುದು, ಇರೋರು ಇರಬಹುದು, ಈ ಮಾತು ಬಂತ? ಇಲ್ಲ ಸಹಜ, ಅದು ಮಾತಾಡ್ತಾ ಬುದ್ಧಿ ಮಾತುಗಳು ಸಾಕಷ್ಟು ಸಲ ಯಾರಿಗೇ ಇರ್ಲಿ ಹೇಳ್ತಾರ. ಆದ್ರೆ ಪಕ್ಷನ ನಂಬಿಕೊಂಡು ನಮ್ನೆಲ್ಲಾ ಶಾಸಕರು ನಂಬಿಕೊಂಡು ಇರೋಂತ ಒಬ್ಬ ಹೈಕಮಾಂಡ್ ಅವರು, ಅವರಿಗೆ ನೋವಾಗಿದ್ದು ಸಹಜ. ಆದ್ರೆ ಇದು ಮುಂದಿನ ದಿನಗಳಲ್ಲಿ ಯಾರೇನ್ ಮಾಡ್ಯಾರ ಅನ್ನೋಂಥದ್ದು ಅವ್ರ ಪತ್ಯಾಚಾರ, ಅವ್ರ ಮೇಲೆ ಏನು ಕ್ರಮ ತಗಂತಾರ ತಗೋಬಹುದು. ನಿಮ್ಮನ್ನೇನು ಪರ್ಟಿಕ್ಯುಲರ್ ಆಗಿ ಮಾತನಾಡಿಸಿದ್ರಂತೆ, ಹೌದಾ? ಇಲ್ಲ, ನಮ್ಮನ್ನೇನು ಪರ್ಟಿಕ್ಯುಲರ್ ಆಗಿ ಮಾತಾಡಿಸಿಲ್ಲ ಅಣ್ಣ. ಎಲ್ಲರಿಗೂ ಸಮಾನವಾಗಿ ಯಾರೇನ್ ಮಾಡಿರಿ ನಮ್ಗೆಲ್ಲ ಗೊತ್ತದ ಅನ್ನೋದ್ರ ಬಗ್ಗೆ ಅವ್ರು ಮಾತಾಡಿದ್ರು. ಆದ್ರೆ ಅವ್ರಿಗೆ ಮಾಹಿತಿ ಏನಾವ ಗೊತ್ತಿಲ್ಲ. ನಾವಂತರೂ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಆಗಿ ಕೆಲಸ ಮಾಡಿದಂತವ್ರು. ನಾವು ಸಾಕಷ್ಟು ಏಳು ಬೀಳುಗಳನ್ನ ನಾನು ನೋಡಿ ಬಂದೀನಿ. ಪಕ್ಷದ ಅಭಿಮಾನ, ತತ್ವ, ಸಿದ್ಧಾಂತನ ನಂಬಿಕೆ ನಾನು ಕೆಲಸ ಮಾಡೀನಿ. ಯಾರು ದೊಡ್ಡವರಲ್ಲ ಪಕ್ಷಕ್ಕ. ಅವ್ರಿಗೇನ ಮಾಹಿತಿ ಹಂಗೇನಾದ್ರೂ ನಮ್ ಬಗ್ಗೆ ಅವ್ರಿಗೆ ಮಾಹಿತಿ ಇತ್ತಂತಂದ್ರೆ ಅವರು ಯಾವುದೇ ಒಂದು ಕ್ರಮ ತಗೊಳಬಹುದು. ಅವ್ರು ಏನ್ ಹೇಳ್ತಾರ ಅದ್ರ ಪ್ರಕಾರ ನಾವು ನಡ್ಕೊಂತೀವಿ. ಅದಲ್ದೇನೆ ನಾವು ಯಾರೇನ್ ಹೇಳ್ತಾರೆ ಕಿವ್ಯಾಗ ಹಾಕೋದಿಲ್ಲ. ಇವೆಲ್ಲ ಊಹಗಳಿಗೆ ಕೆಲವೊಬ್ಬರಿಗೆ ಹೇಳ್ತಿರ್ತಾರ. ನನಗೂ ಕೂಡ ಸಾಕಷ್ಟು ಫೋನ್ಗಳು ಬರಕತ್ತವ, ನೀವು ಅಡ್ಡ ಮತದಾನ ಮಾಡಿರ ಅಂತೇಳಿ. ಆದ್ರೆ ನನಗ ಅಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಎಂತೆಂತ ಸಂದರ್ಭಗಳು ಎದುರಿಸಿದಂತ ಒಂದು ಮಹಿಳೆ ನಾನು. ಒಂದು ಎಸ್.ಟಿ ಸಮಾಜದ ಗುಟ್ಟಿ, ಅತ್ಯಂತ ಒಂದು ಕಡು ಬಡತನದಿಂದ ರಾಜಕೀಯವನ್ನ ನಾನು ಆಯ್ಕೆ ಮಾಡ್ಕೊಂಡು ಬಂದಂತ ಮಹಿಳೆ. ನನಗೆ ಅವಶ್ಯಕತೆ ಇಲ್ಲ ಎಲ್ಲ ನೋಡಿನಿ ನಾನು. ಎಲ್ಲ ಅಧಿಕಾರ ನೋಡಿನಿ, ದುಡ್ಡು ನೋಡಿನಿ, ಎಲ್ಲ ನೋಡಿನಿ. ಅಂತ ಸಣ್ಣ ಕೆಲಸ ನಾ ಮಾಡಂಗಿಲ್ಲ. ಆದ್ರೆ ನನಗೆ ಯಾರೂ ಹಂಗ ಅನುಮಾನ, ನನ್ನ ಪಕ್ಷದವರಾಗ್ಲಿ ಕುಮಾರಣ್ಣವರಾಗ್ಲಿ ನನಗೆ ಅನುಮಾನದಿಂದ ನೋಡಿಲ್ಲ. ಆದ್ರೆ ನಮಗೂ ಕೂಡ ಬೇಸರ ಆಗಿದೆ. ಯಾಕಂದ್ರೆ ನಾವೆಲ್ಲರೂ ಒಂದ್ ಕಡೆಯಾಗಿ ಒಗ್ಗಟ್ಟಾಗಿ ಹೋಗಿ ವೋಟ್ ಮಾಡಿ ಇವತ್ತು ಯಾರನ್ನು ಅಂತ ಒಬ್ರಿಗೊಬ್ರು ನಾವೆಲ್ಲರೂ ಏನಂತಾರಲ್ಲ, ನಮ್ಗ್ ಗೊತ್ತಿಲ್ಲ ನಂಗ ನಡ್ಕೊಳ್ಳೋದಾದಲ್ಲ ಹೈಕಮಾಂಡ್ ಬಂದು. ಅದು ಬಹಳ ಬೇಸರ ತರ್ತದೆ ಯಾರಿಗೆ. ಕರೆಮ್ಮ ನಾಯಕ್ ಅವರು ಕಾಂಗ್ರೆಸ್ಗೆ ಹೋಗ್ತಾರೆ, ಕಾಂಗ್ರೆಸ್ ಅವರು ಅವ್ರ ಜೊತೆಗೆ ಸಂಪರ್ಕದಲ್ಲಿದ್ದಾರಂತೆ, ಹೌದಾ ಕರೆಮ್ಮ ನಾಯಕ್ ಅವರೇ? ಸರ್, ಕಾಂಗ್ರೆಸ್ಗೆ ಹೋಗೋದು ಇನ್ನೊಂದಕ್ಕೆ ಹೋಗಂಗಿತ್ತಂದ್ರೆ ನಾನು ಯಾವಾಗ ಹೋಗ್ಬೇಕಾಗಿತ್ತು. ಕಾಂಗ್ರೆಸ್ ನಿಂದನೇ ನಾನು JDS ಗೆ ಬಂದದ್ದು. ಕಾಂಗ್ರೆಸ್ನಾಗ ಅನ್ಯಾಯ ಆದ ಮೇಲೆನೆ ಸನ್ಮಾನ್ಯ ದೇವೇಗೌಡರು ನನ್ನ ಗುರುತಿಸಿ ನಾನು ಅವಾಗ ಯಾವುದೇ ನಾನು ಗಂಟು ಮುಟ್ಟೆ ಕಟ್ಕೊಂಡು ದುಡ್ಡು ಕಟ್ಕೊಂಡು ಬಂದಿಲ್ಲ. ಅಲ್ಲಿ ನನ್ನಲ್ಲಿ ಪ್ರಾಮಾಣಿಕತೆ ನಿಷ್ಠೆ ನೋಡಿ ಸನ್ಮಾನ್ಯ ದೇವೇಗೌಡರು ನನ್ನ ಗುರುತಿಸ್ಯಾರ. ಅಷ್ಟು ಬಿಟ್ರೆ ಮತ್ತೆ ನಾನು ಕಾಂಗ್ರೆಸ್ಗೆ ಹೋಗ್ಬೇಕು? ನನಗೇನ್ ಕಡಿಮೆ ಆಗಿದೆ? ಇವತ್ತು ಸಾಮಾನ್ಯ ಮಹಿಳೆನ MLA ಮಾಡಿ ಇವತ್ತು ರಾಜ್ಯದಲ್ಲಿ ನನಗೊಂದು ಹೆಸರು ಕೊಟ್ಟಂತ ನನ್ನ ಪಕ್ಷನ ಯಾವತ್ತೂ ನಾನು ಮರೆಯೋದಿಲ್ಲ, ದ್ರೋಹನೂ ಮಾಡೋದಿಲ್ಲ. ಅವಶ್ಯಕತೆ ಇಲ್ಲ ನನಗೆ. ರಾಜಕಾರಣ ಮಾಡೋದಾದ್ರೆ JDS ನಲ್ಲಿ ಮಾಡ್ತೀನಿ. ಅಷ್ಟು ಬಿಟ್ರೆ ಪಕ್ಷದ ಕಾರ್ಯಕರ್ತಳಾಗಿ ದುಡಿತೀನಿ. ಇನ್ನೊಂದು ಕಾಂಗ್ರೆಸ್ಗೆ ಆಗ್ಲಿ ಇನ್ನೊಂದು ಪಕ್ಷಕ್ಕಾಗ್ಲಿ ಹೋಗಂತ ಒಂದು ನಿರ್ಧಾರ ನಾನು ಮಾಡೋದನ್ನೆಲ್ಲ ಮಾಡಿಲ್ಲ. ಯಾಕಂದ್ರೆ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಕೆಲವೊಂದ್ ಸಲ ನಾವು ಸ್ಟೇಷನ್ ನಲ್ಲಿ ಇರ್ಬೋದು, ಹೌಸಿನಲ್ಲಿ ಕೆಲವರಿಗೆ ಲೆಟರ್ ಕೊಟ್ಟಿರ್ತೀವಿ. ಅದು ಎಲ್ಲಾ ಪಕ್ಷದ ಶಾಸಕರು ಕೂಡ ಎಲ್ಲರಿಗೂ ಮಿನಿಸ್ಟ್ರಿಗೆ ಭೇಟಿ ಆಗ್ತಾರೆ, CM ಅವ್ರಿಗೆ ಭೇಟಿ ಆಗ್ತಾರೆ. ಅಷ್ಟು ಬಿಟ್ರೆ ನಾನೇ ವೈಯಕ್ತಿಕವಾಗಿ ಅವ್ರದ್ದು ಏನನ್ನ ಇವತ್ತಿಗೆ ನನ್ನ ಕ್ಷೇತ್ರ ನೋಡ್ರಿ, ನನ್ನ ಕ್ಷೇತ್ರದಾಗ ಏನಾದ್ರೂ ವಿಶೇಷ ಅನುದಾನ ಏನಾನ ನನಗೆ ಹೆಚ್ಚಿಗೆ ಬಂದು ನನಗೇನಾನ ಅವ್ರು ತಗೊಂಡ್ವಿ, ನಾನು ಯಾಕೆ ಹೋಗ್ಲಿ? ನಾನಷ್ಟೇ ಅಲ್ಲ, ಇಡೀ ರಾಜ್ಯನೇ ಬೇಸರ ಪಡ್ತದ ಈ ಒಂದು ವ್ಯವಸ್ಥೆ ನೋಡಿ. ನಾನಂತ ತೀರ್ಮಾನ ಮಾಡಿಲ್ಲ ಸರ್. ಈಗ ಕ್ರಾಸ್ ವೋಟಿಂಗ್ ಆಯ್ತಲ್ಲ ಕರೆಮ್ಮ ನಾಯಕ್ ಅವರ ನಿಮ್ಮ ಪಾರ್ಟಿಯಲ್ಲಿ, ಇದರಲ್ಲಿ ಶಾಸಕರು ಕ್ರಾಸ್ ವೋಟಿಂಗ್ ಮಾಡಿದ್ರು. ನಾಯಕರ ತಪ್ಪೇನಾದ್ರೂ ಇದೆಯಾ? ಕಮ್ಯುನಿಕೇಶನ್ ಗ್ಯಾಪ್ ಏನಾದ್ರೂ ಆಗಿದೆಯಾ ಕುಮಾರಸ್ವಾಮಿ ಅವ್ರ ಜೊತೆ ನಿಮಗೆ MLA ಗಳಿಗೆ? ಸರ್, ಯಾವುದು ನಾಯಕರು ತಪ್ಪ ಹೆಂಗ್ ಮಾಡ್ತಾರ? 2-3 ಸಲ ಅಣ್ಣ ಮೀಟಿಂಗ್ ಕರೆದು ನಮ್ ನಿರ್ಧಾರಗಳನ್ನ ಕೇಳಿ
ನಾವು ಕಡಿಮೆ ಇದ್ದದ್ ನಮಗೆಲ್ಲ ಗೊತ್ತೇ ಅದ. ಆದ್ರೆ ಕುಮಾರಣ್ಣ 18 ಓಟ್ ಹಾಕ್ಯಂಬರ್ರಿ ಅಂತ ಹೇಳಿದ್ರು. ಅಷ್ಟ್ ಬಿಟ್ರೆ ಅವ್ರೇನು ನಾವೇನು ಎಲ್ಲೇ ಖರೀದಿ ಮಾಡ್ತೀವಿ, ಯಾರಲ್ಲೇ ಒಂದು ಕುದುರೆ ವ್ಯಾಪಾರ ಮಾಡಿವಿ ಅಂತ ನಮ್ಗೆ ಯಾರಿಗೂ ಹೇಳಿಲ್ಲ. ನಾವು ನಮ್ ಶಿಸ್ತು ನಾವ್, ಯಾಕಂದ್ರೆ ಆ ಸಲ ಕೂಡ ಚುನಾವಣೆಯಲ್ಲಿ ಏನ್ ಮತ ನೀಡಿದೀವಿ ನಾವು ಎಲ್ಲರೂ ಒಂದ್ ಸೈಡ್ ಆಗಿ ನಾವು ತೋರಿಸಿ ಮತಗಳನ್ನ ಹಾಕಿದೀವಿ. ಈ ಗುಪ್ತ ಮತದಾನ ಇರೋದ್ರಿಂದ ಯಾರೇನ್ ಮಾಡ್ಯಾರ ಅನ್ನೋಂಥದ್ದು ನನಗ್ ಗೊತ್ತಿಲ್ಲ. ಆದ್ರೆ ನಾಯಕರು ಹೆಂಗ್ ತಪ್ಪು ಮಾಡಕ್ ಸಾಧ್ಯ? ಪಕ್ಷ ನಡೆಸೋರವ್ರು ಯಾವುದೇ ಕಾರಣಕ್ಕೂ ತಪ್ಪು ಮಾಡಿರೋದು ಶಾಸಕರುಗಳು. ಆ ತಪ್ಪಿಗೆ ನಾವೇನು ಯಾರೇ ಆಗ್ಲಿ ಇವತ್ತು ಇಂಥವ್ರಂತ ನಾವ್ ಹೇಳೋದಿಲ್ಲ. ಇವತ್ತು ಯಾರೇ ಒಬ್ರು ಶಾಸಕರು ನಾವು ಮಾಡ್ತೀವಿ ಅಂದ್ರೆ ಎಲ್ಲರಿಗೂ ಅನ್ವಯಿಸ್ತದ ಆ ಒಂದು ಅಪರಾಧ. ಹಂಗಾಗಿ ಅದು ಏನ್ ಮುಂದಿನ ದಿನಗಳಲ್ಲಿ ಏನಾಗ್ತದ ನೋಡೋಣ ಸರ್. ಎಸ್, ಥ್ಯಾಂಕ್ ಯು ಕರೆಮ್ಮ ನಾಯಕ್ ಅವರೇ, ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.